ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಯೂ ಮಿನಿಟ್ಸ್ ವಿತ್ ಮೋಹನ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫೈನ್. ಇವಾಗ ನಾನು ಒಂದು ಹೇಳ್ತೀನಿ, ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಇಲ್ಲಿಂದ 100 years ಮುಂದೆ ನಮ್ಮ ಮಕ್ಕಳಿಗೆ, ನೆಕ್ಸ್ಟ್ ಜನ್ರೇಷನ್ಗೆ ನೀರೇ ಇರಲ್ಲ, ಒದ್ದಾಡ್ತಾ ಇರ್ತಾರೆ. ಹೆಂಗಿರುತ್ತಲ್ಲ? ಬೇಡ ಹಂಗೆ ಆಗೋದು ಬೇಡ. ಆ್ಯಕ್ಚುಲಿ ನಾವು ಈ ಸಮ್ಮರಲ್ಲೇ ನೋಡ್ಬಿಟ್ಟಿದ್ದೀವಿ, ಎಲ್ಲರಿಗೂ ನೀರೇ ಇರಲಿಲ್ಲ, ಎಷ್ಟು ಕಮ್ಮಿ ಆಯಿತು, ಮಳೆ ಬರಲಿಲ್ಲ ಅಂತ. ಈಗ ನಮ್ಮ ಬೆಂಗಳೂರಲ್ಲಿ ಎಷ್ಟು ಕೆರೆಗಳಿದೆ ಅಂದರೆ, ನಾನಿರೋ ಜಾಗಕ್ಕೆ ಒಂದು 15 kilometer ರೇಡಿಯಸ್ಸಲ್ಲಿ ಯಾವ್ಯಾವುದು ನೀರು ನಿಂತಿರೋ ಜಾಗ, ಮೀನ್ಸ್ ಈ ಥರ ಕೆರೆಗಳು ಎಲ್ಲೆಲ್ಲಿದೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ನೋಡಿದ್ದೀನಿ ಇದನ್ನೇ, ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು 70-75% ನೀರೇ ಇರಲಿಲ್ಲ, ಅಷ್ಟು ಡ್ರೈ ಆಗೋಗಿತ್ತು. ನಾವು ಇದನ್ನೆಲ್ಲ ಉಳಿಸಿದ್ರೆ ನೆಕ್ಸ್ಟ್ ನೀರು ನಮಗೆ ಇರುತ್ತೆ. ಸೊ ಇವತ್ತು ನೀರನ್ನ ನೋಡೋಕ್ಕೆ ಹೋಗೋಣ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ನೀರಿದೆ ಆ ನೀರೆಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗೋಣ. ಫಸ್ಟ್ ಒನ್ ಇದೆ, ಇದು ಕೆಂಗೇರಿ ಹತ್ರ ಇರೋದು ಕೋಡಿಪಾಳ್ಯ. ಇದು ಸೂಪರ್ ಅಲ್ಲ? ನಡ್ರಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ನಾವು. ಗೈಸ್, ಇದು ನೋಡಿ ಕೆಂಗೇರಿ ಮೆಟ್ರೋ ಇದೆಯಲ್ಲ, ಮೆಟ್ರೋ ಎದುರುಗಡೆ ಇರೋದು. ಇಲ್ಲೂ ಅಷ್ಟೇ ನೀರಿರಲಿಲ್ಲ, ಸ್ವಲ್ಪ ನೀರಿದೆ, ಅದರ ಮೇಲೆ ಫುಲ್ಲು ಗ್ರೀನ್ ಇದೆ. ಮೈಂಟೈನ್ ಏನೂ ಮಾಡಿಲ್ಲ, ಬಟ್ ಓಕೆ, ಇಲ್ಲೂ ನೀರಿದೆ. ಹೊಸದಾಗಿ ಫೆನ್ಸಿಂಗ್ ಹಾಕಿದ್ದಾರೆ, ವೆರಿ ಗುಡ್. ನೋಡಿ, ಅದು ಮೆಟ್ರೋ ಎದುರುಗಡೆನೆ. ಗೈಸ್, ಇದೊಂದು ಬ್ಯೂಟಿಫುಲ್ ಲೇಕ್. ಇದನ್ನು ಲೇಕ್ ಅನ್ಬೇಕೋ ಇಲ್ಲ ಸುಮ್ಮನೆ ವಾಟರ್ ಇರೋ ಪ್ಲೇಸ್ ಅಂತೀನಿ ನಾನು. ಉತ್ತರಹಳ್ಳಿ ಮೈನ್ ರೋಡ್ ಹಿಂಗೆ ಹೋಗುವಾಗ ರೈಟ್ ಸೈಡ್ ಸಿಗತ್ತೆ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಲಾಸ್ಟ್ ಟೈಮು ಅಲ್ಲಿಂದ ಹಿಡಿದು ಈ ಕೆರೆ ಇಲ್ಲಿವರೆಗೂ ಇತ್ತು, ಇಲ್ಲಿವರೆಗೂ ಅಲ್ಲೆಲ್ಲ ಆ್ಯಕ್ಚುಲಿ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಬಟ್ ನಾವೇನು ಮಾಡಿದ್ದೀವಿ, ಅದ್ರ ಜಾಗನ ಆಕ್ಯುಪೈ ಮಾಡಿ ರೋಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮುಂದೆ ಒಂದಿನ ಕೇಳ್ತೀವಿ, ನೀರೆಲ್ಲ ಬಂದಮೇಲೆ ನೀರು ಫುಲ್ಲು ರೋಡಿಗೆ ಬಂದಿರುತ್ತೆ. ಬಟ್ ಇಲ್ಲಿ ನೋಡಿ, ಲಾಸ್ಟ್ ಟೈಮು ಅಲ್ಲಿ 70% ಆದರೂ ಏನೋ ಖಾಲಿ ಆಗಿತ್ತು, ಇಲ್ಲಿ 100% ಖಾಲಿ ಆಗಿತ್ತು, ನೀರೇ ಇರಲಿಲ್ಲ. ಸದ್ಯಕ್ಕೆ ಹಿಂಗಿದೆ, ಅಲ್ಲಿ ಗ್ರೀನ್ರಿನೇ ಇರಲಿಲ್ಲ ಲಾಸ್ಟ್ ಟೈಮು. ಫೈನ್, ಈ ಥರ ರೋಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅದು ರೋಡಾಗಿ ಹೋಗಿತ್ತೇನೋ ಗೊತ್ತಿಲ್ಲ. ಸರಿ ನಡ್ರಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಗೈಸ್, ಇದು ನೋಡಿ, ಇದು ಉತ್ತರಹಳ್ಳಿ ಮಗೆ ಲೇಕ್. ವಾವ್, ಎಷ್ಟು ಗ್ರೀನ್ರಿ ಇದೆ. ಲಾಸ್ಟ್ ಟೈಮ್ ಪೇಪರ್ಸ್ ಎಲ್ಲ ಬಿದ್ದಿತ್ತು, ನೆಲನೇ ಕಾಣಿಸ್ತಾ ಇತ್ತು. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ವಾಕಿಂಗ್ ಎಲ್ಲ ಮಾಡ್ಬೋದು, ಸೀನಿಯರ್ ಸಿಟಿಸನ್ಸ್ಗೆಲ್ಲ ತುಂಬ ಅನುಕೂಲ. ಸಂಜೆ ಹೊತ್ತಿಲ್ಲ ಏನಾದರೂ ಬಂದರೆ, ಓ ಬ್ಯೂಟಿಫುಲ್ ವ್ಯೂ ವಿತ್ ತುಂಬ ಜನ, ತುಂಬ ಚೆನ್ನಾಗಿದೆ. ಇವಾಗ ಈ ಲೇಕ್ದು ಮೈಂಟೆನೆನ್ಸ್ ತುಂಬ ಚೆನ್ನಾಗಿದೆ ಗೈಸ್. ಓಕೆ ನಡ್ರಿ, ನಾವು ನೆಕ್ಸ್ಟ್ ಲೇಕ್ ಹತ್ರ ಹೋಗೋಣ. ನೋಡಿ, ಸಾರಕ್ಕಿ ಕೆರೆ, ಸಾರಕ್ಕಿ ಕೆರೆ ತುಂಬ ದೊಡ್ಡದಿದೆ. ಇಲ್ಲಿ ನೋಡಿ, ಇಲ್ಲೇನಾದರೂ ವಾಕಿಂಗ್ ಬೆಳಿಗ್ಗೆ ಒಂದು ರೌಂಡ್ ಹೋದರೆ ವೇಟ್ ಲಾಸ್ ಗ್ಯಾರಂಟಿ. ಅದು ಅಷ್ಟು ದೊಡ್ಡದು, ತುಂಬ ಚೆನ್ನಾಗಿದೆ. ಇದು ಸ್ಟ್ರೇಟ್ ಹೋದರೆ ಪುಟ್ಟೇನಹಳ್ಳಿ ಆ ರೋಡಲ್ಲಿದೆ, ರೈಟ್ ಸೈಡ್ ಇದೆ. ಅಲ್ಲಿ ನೋಡಿ ಅಪಾರ್ಟ್ಮೆಂಟ್ಗಳೆಲ್ಲ ಇವೆ. ಬಟ್ ಇದು ಆಸಮ್. ನಡ್ರಿ ಇನ್ನೊಂದು ಲೇಕ್ ಕಡೆಗೆ. ಗೈಸ್ ನೋಡಿ, ನಾವೀಗ ಪುಟ್ಟೇನಹಳ್ಳಿ ಲೇಕ್ ಹತ್ರ ಇದ್ದೀವಿ. ನೋಡಿ, ಇದು ಪುಟ್ಟೇನಹಳ್ಳಿ ಲೇಕ್. ಇದು ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ.
ವಾಟರ್ ಲೆವೆಲ್ ಸದ್ಯಕ್ಕೆ ಇದು ಕಮ್ಮಿನೇ ಇದೆ. ಲಾಸ್ಟ್ ಟೈಮ್ ಅದೆಲ್ಲ ಫುಲ್ ಆಗಿತ್ತು. ಯಾಕೋ ಇಲ್ಲಿ ಸ್ವಲ್ಪ ನೀರು ಕಮ್ಮಿನೇ ಇದೆ. ಮೇ ಬಿ ಮಳೆ ಬಂದು ನೆಕ್ಸ್ಟ್ ಏನಾದ್ರು ಜಾಸ್ತಿ ಆಗ್ಬೋದೇನೋ. ಇಲ್ಲೆಲ್ಲ ಮಾರ್ನಿಂಗ್ ಇಂದ ಈವ್ನಿಂಗ್ ಓಪನ್ ಅಂತ ಓದಿದ್ದೆ ನಾನು ಎಲ್ಲೋ, ಬಟ್ ಇದಕ್ಕೆಲ್ಲ ಟೈಮಿಂಗ್ಸ್ ಇದೆಯಂತೆ. ಗೊತ್ತಿಲ್ಲ, ಆಫ್ಟರ್ 5 o'clock ಏನೋ ಓಪನ್ ಆಗತ್ತೆ ಅಂದ್ರು. ಬಟ್ ಹೊಟ್ಬಿಡೋಣ, ಬೇರೆ ಕಡೆ ಹೋಗ್ಬೇಕೀಗ. ದಿಸ್ ಇಸ್ ಪುಟ್ಟನಹಳ್ಳಿ ಲೇಕ್. ಗೈಸ್ ಈಗ ನೋಡಿ, ಇದು BTM ಲೇಕ್ ಇನ್ನೂ ಓಪನ್ ಆಗಿಲ್ಲ. ಒಳಗಡೆ ನೋಡೋಣ ಗೈಸ್, BTM ಲೇಕ್ ಅಲ್ಲಿ ಏನಿದೆ, ಏನ್ ಕತೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ. ದ ಬಿಗ್ ಗ್ಯಾಂಗ್ ಎಂಟ್ರೆನ್ಸ್ ಬಿಟ್ರು. ನೋಡಿ ಗೈಸ್, ಇದು BTM ಲೇಕ್ ಸ್ಪಾಟ್ ಅಂತೂ ಅಲ್ಟಿಮೇಟ್. ಈಗಲೂ ಒಂದು ಫಿಶ್ ನ ಎತ್ಕೊಂಡು ಹೋಯ್ತು ಗೈಸ್. ಹಿಂಗ್ ತೆಗಿತಾ ಇದ್ದ ಮಿಸ್ ಆಗೋಯ್ತು ಶೂಟ್ ಮಾಡಕ್ಕೆ. ಸೂಪರ್ ವ್ಯೂ, ಆಸಮ್. ಇನ್ ಸ್ವಲ್ಪ ಹೊತ್ತಿಗೆ ಅಲ್ಲಿ ಚಂದ್ರ ಬರ್ತಾರೆ ಗೈಸ್. ಆ ವ್ಯೂ ನೋಡಕ್ಕೆ ಅಂದ. ಎಂಟ್ರೆನ್ಸ್ ಇಂದ ಹಿಂಗ್ ಬಂದ್ರೆ ಹಿಂಗೆ ವಾಕ್ ಮಾಡಕ್ಕೆ ವೇ ಇದೆ. ಈವ್ನಿಂಗ್ ಟೈಮ್ಸ್ ಎಲ್ಲ ವಾಕ್ ಮಾಡ್ತಾ ಇರ್ತಾರೆ. ವ್ಯೂ ಅಂತೂ ಚಿಂದಿ ಗೈಸ್. ನೀರು ತುಂಬಾ ಚೆನ್ನಾಗಿದೆ. ಅರ್ತ್ 71% ವಾಟರು, ನಮ್ಮ ಹ್ಯೂಮನ್ ಬಾಡಿ 60% ವಾಟರು. ವಾಟರ್ ಏನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಲ್ಲ ನಮ್ಮ ಲೈಫಲ್ಲಿ. ಅದಕ್ಕೆ ಈ ತರ ಲೇಕ್ಸ್ ನ ಕಾಪಾಡ್ಕೊಂಡ್ರೆ ಮುಂದೆ ಅಲ್ಲಿ ಬಂದು ನೀರು ಸ್ಟೋರ್ ಆಗಿ ನಮ್ಗೆಲ್ಲ ನೀರು ಯೂಸೇಜ್ಗೇನು ಪ್ರಾಬ್ಲಮ್ ಆಗಲ್ಲ. ನಾವೇನ್ ಮಾಡ್ತೀವಿ, ಇದನ್ನೇ ತಗೊಂಡು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅಪಾರ್ಟ್ಮೆಂಟ್ ಅದು ಇದು ಕಟ್ಕೊಂಡು ನೀರೇ ಇಲ್ದಿರೋ ತರ ಮಾಡ್ಕೋತೀವಿ. ಇದನ್ನ ಸೇವ್ ಮಾಡ್ಕೊಂಡ್ರೆ ಬೆಟರ್. ಡೆವಲಪ್ಮೆಂಟ್ಸ್ ಓಕೆ, ಬಟ್ ನ್ಯಾಚುರಲ್ ಆಗಿ ಇರೋ ನಮ್ಮ ಸೋರ್ಸಸ್ ನ ನಾವು ಹಾಳು ಮಾಡಬಾರ್ದು ಅಷ್ಟೇ. ಇಲ್ಲೂ ಅಷ್ಟೇ, ಫ್ಯಾಮಿಲಿ ಜೊತೆ ಒಂದ್ ಸಾಯಂಕಾಲ ಬಂದ್ರೆ ಆರಾಮಾಗಿ ಅಲ್ಲೆಲ್ಲಾದ್ರೂ ಕೂತ್ಕೊಂಡು ಒಂದು ಪಿಕ್ನಿಕ್ ಹೋಗಿ ಬಂದಂಗೆ. ಬೋಟಿಂಗ್ ಎಲ್ಲ ಇತ್ತು ಗೈಸ್, ಸದ್ಯಕ್ಕೆ ಇಲ್ಲ, ಬಟ್ ಇದೆ. ಬೋಟಿಂಗ್ ಎಲ್ಲ ಇತ್ತು ಅಲ್ಲಿ. ತುಂಬಾ ರಾಂಗ್ ಟೈಮ್. ಬೈ ಬೈ ಟು BTM ಲೇಕ್. ಯಾಕೆ ರಾಂಗ್ ಟೈಮ್ ಅಂದ್ರೆ ಬರೀ ಲವರ್ಸ್ ಗೈಸ್, ಆ ಕಡೆ ಈ ಕಡೆ ಎಲ್ಲ ಲವರ್ಸ್. ಬೈ ಬೈ BTM ಲೇಕ್, see you. ನಡ್ರಿ ನೆಕ್ಸ್ಟ್. ಇದು ನೋಡಿ ಯಡಿಯೂರ್ ಲೇಕ್. ಅಲ್ಲಿ ಹೋದ್ರೆ ಬೋಟಿಂಗ್ ಇದೆ. ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದಾ, ನೋಡಿ ಗೈಸ್. ನಾವಿಲ್ಲಿ ಗಣೇಶನ ಬಿಡಕ್ ಬರ್ತಾ ಇರ್ತೀವಿ ಗೈಸ್. ಇದೆಲ್ಲ ಗಣೇಶಂದ ಅನ್ಸುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಇದು ಅಷ್ಟೇ, ವಾಕಿಂಗ್ ಎಲ್ಲ ಯೂಸ್ ಮಾಡ್ಕೋತಾರೆ. ಅಂಡ್ ದೆನ್ ಸಖತ್ ಪ್ಲೇಸ್ ಇದು ನೋಡಿ. ಇದು ಆಗಿತ್ತು ನಮ್ಮ ಯಡಿಯೂರ್ ಲೇಕ್. ನಡ್ರಿ ಹೋಗೋಣ. ಬಂದ್ಬಿಟ್ಟೆ ಮನೆಗೆ. ಇನ್ನು ಎಷ್ಟಿದೆ ಅಂತ ಗೊತ್ತಾ, ನಮ್ ಡ್ಯಾಡಿ ಹೇಳ್ತಾ ಇದ್ರು ಅಲ್ಸೂರ್ ಲೇಕು, ಮಲ್ಲೇಶ್ವರಂ ಅಲ್ಲಿ ಸ್ಯಾಂಕಿ ಟ್ಯಾಂಕಿ, ಹೆಬ್ಬಾಳ್ ಹತ್ರ ಇದೆ ಅಂತ. ತುಂಬಾ ಇದೆ ಅಲ್ಲ. ಆಕ್ಚುಲಿ ನೋಡೋಣ, ಇನ್ನೊಂದು 5-6 ವರ್ಷ ಆದ್ಮೇಲೆ ಮತ್ತೆ ಈ ವಿಡಿಯೋನ ಇನ್ನೊಂದ್ಸತಿ ಮಾಡ್ತೀನಿ. ಆ ಜಾಗದಲ್ಲಿ ಏನೇನಿರುತ್ತೆ ಏನು ನೋಡೋಣ ಅಲ್ವಾ. ಏನಿಲ್ಲ, ನೋಡ್ಬೇಕು ಅನ್ನಿಸ್ತಿತ್ತು. ಎಷ್ಟು ಸ್ಟೋರೇಜ್ ಜಾಗ ಇದೆ ನಮ್ಮಲ್ಲಿ, ಏನ್ ಕತೆ. ನಾವು ಡೆವಲಪ್ಮೆಂಟ್ ಅದು ಇದು ಅಂತ ಅದನ್ನ ಮುಟ್ಟಿದ್ರೆ ಸಾಕು ಅನ್ಸತ್ತೆ ನನ್ಗೆ. ವಾಟರ್ನ ಸೇವ್ ಮಾಡೋಣ, ನೋಡೋಣ.
5-6 ಇಯರ್ಸ್ ಆದ್ಮೇಲೆ ಹೆಂಗಿರುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ ಲೇಕ್ಸ್ ಹತ್ರ ಯಾರ್ಯಾರು ಇದ್ದೀರೋ ಎಲ್ಲರೂ ಎದ್ದು ವಾಕಿಂಗ್ ಹೋಗಿ, ಅಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮಲ್ಕೊಳ್ಳೋದೆ ಇವಾಗ. ಸಿ ಯು ಸೂನ್. ಬಾಯ್ ಬಾಯ್. ಬಾಯ್ ಬಾಯ್ ಅಷ್ಟೇ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಇವಾಗ ಬಾಯ್.